ಇನ್ನು ಮೂರನೇ ಸುದ್ದಿ ಅತ್ಯಂತ ಕಳವಾಳಿಯಾದಂತಹ ಸುದ್ದಿ, ಮತ್ತೊಂದು ನಾಚಿಕೆಗೇಡಿನ ಸುದ್ದಿ, ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ಸುದ್ದಿ. ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು. ಇದು ಭಾರತ. ನಾವು 4 ಟ್ರಿಲಿಯನ್ ದೇಶ ಮಾಡ್ತಾ ಇದ್ದೀವಿ, ಆನ್ಲೈನ್ ಪೇಮೆಂಟ್ ಜಾಸ್ತಿ ಆಗಿದೆ, UPI ಬಳಕೆ ಮಾಡ್ತಾ ಇದ್ದೀವಿ, ಕ್ಷಣಾರ್ಧದಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಇತ್ಯಾದಿ 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 ಎಲ್ಲವನ್ನು ಕೂಡ ಮಾತನಾಡ್ತೀವಿ. ಆದರೆ ಇವತ್ತು ಈ ಘಟನೆಯನ್ನು ನಾವು ನೋಡಿದಾಗ ನಾವು ಎಲ್ಲಿದ್ದೀವಿ ಅಂತ ನಮಗೆ ನಾವೇ ಶೇಮ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವ್ಯಕ್ತಿ ಒಬ್ಬ ಇದ್ದ. ಈ ವ್ಯಕ್ತಿ ತನ್ನ ಸಹೋದರಿ ಮೃತಪಟ್ಟ ನಂತರ 20,000 ರೂಪಾಯಿ ಹಣವನ್ನು ಬಿಡಿಸ್ಕೊಂಡು ಬರೋಕ್ಕೆ ಹೋಗೋದಾಗ ಆ ಬ್ಯಾಂಕಿನವರು ಮಾಡಿದಂಥ ಎಡವಟ್ಟುಗಳು, ಬ್ಯಾಂಕ್ನವರು ಕೇಳಿದಂಥ ದಾಖಲಾತಿಗಳು ಎಲ್ಲದರ ಪರಿಣಾಮ ಹೂತಿದ್ದಂತಹ ಶವವನ್ನು ಮತ್ತೆ ಎತ್ತಬೇಕಾದಂತಹ ಪರಿಸ್ಥಿತಿ. ಎಲ್ಲಿಗೆ ಬಂದಿವೆ ನಾವು ವ್ಯವಸ್ಥೆ? ಕೇವಲ 20,000 ರೂಪಾಯಿಗೆ, ಕೇವಲ 20,000 ರೂಪಾಯಿ ಹಣಕ್ಕೆ ಹೂತಿದ್ದಂಥ ಹೆಣವನ್ನು, ಹೂತಿದ್ದಂಥ ದೇವನ್ನು ಮತ್ತೆ ತೆಗೆದುಕೊಂಡು ಬ್ಯಾಂಕಿಗೆ ಬರುವಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು ವ್ಯವಸ್ಥೆ ನಮ್ಮದು? ಏನಾಯಿತು ಘಟನೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಬ್ಯಾಂಕ್ ಬಾಗಿಲಿಗೆ ಬಂತು ಅಸ್ಥಿ ಪಂಜರ ಅಂತ. ಏನು ಘಟನೆ ಆಯಿತು ಅಂತ ಹೇಳಿದರೆ, ಇದೀಗ ಡಿಜಿಟಲ್ ಇಂಡಿಯಾ ಅಂತ ಮಾತನಾಡ್ತೀವಿ, ಎಲ್ಲವೂ ಆಯಿತು. ಇವೆಲ್ಲದರ ನಡುವೆ ಈ ಘಟನೆ ಆಯಿತು. ಸಾವಿನ ಪುರಾವೆಗಾಗಿ ಅಕ್ಕನ ಸಮಾಧಿಯನ್ನು ತೆಗೆದಂತಹ ಅಸ್ಥಿ ಪಂಜರವನ್ನು ತೆಗೆದುಕೊಂಡು ತಮ್ಮ ಬಂದಿರೋದು ಒಡಿಶಾದ ಕ್ರಿಯುಂಜಾರ್ ಜಿಲ್ಲೆ ಡಯಾನಲಿ ಅನ್ನುವಂಥ ಒಂದು ಗ್ರಾಮ. ಅಲ್ಲಿ ಜೀತು ಮುಂಡಾ ಅಂತ 50 ವರ್ಷದ ವ್ಯಕ್ತಿ. ಈ ವ್ಯಕ್ತಿ ಅನಕ್ಷರತೆಯಿಂದ, ಅಂದರೆ ಅಕ್ಷರಗಳು ಬರ್ತಾ ಇರಲಿಲ್ಲ. ಇವರ ಸಹೋದರಿ 56 ವರ್ಷದ ಕರ್ಳ ಮುಂಡಾ ಅಂತ ಜನವರಿ 26ನೇ ತಾರೀಕಿಗೆ ಮೃತಪಡ್ತಾರೆ. ಮೃತಪಟ್ಟ ನಂತರ ಏನಾಗುತ್ತೆ ಅಂತ ಹೇಳಿದರೆ ಒಂದು ಘಟನೆ ಆಗುತ್ತೆ. ಒಡಿಶಾ ಗ್ರಾಮದ ಒಂದು ಬ್ಯಾಂಕ್ನಲ್ಲಿ ಒಂದು ಠೇವಣಿ ಇಟ್ಟಿರ್ತಾರೆ ಇವರಕ್ಕ. ಎಷ್ಟು? 20,000. ಜಸ್ಟ್ ಇಮ್ಯಾಜಿನ್. ಈ 20,000 ಹಣವನ್ನು ಠೇವಣಿ ಇಟ್ಟ ನಂತರ ಅವರು ಮೃತಪಡ್ತಾರೆ. ಮೃತಪಟ್ಟ ನಂತರ ಈ ವ್ಯಕ್ತಿ ಕಾನೂನಿನ ಪ್ರಕಾರ ಯಾವುದೇ ಉತ್ತರಾಧಿಕಾರಿಗಳು ಇದಕ್ಕೆ ಇಲ್ಲ ಅಂತ ಹೇಳಿ ತಾವೇ ಹಣವನ್ನು ಬಿಡಿಸ್ಕೊಂಡು ಬರೋದಕ್ಕೆ ಹೋಗ್ತಾರೆ. ಮೊದಲ ಬಾರಿ ಹೋಗ್ತಾರೆ, ದಾಖಲೆಗಳನ್ನು ಕೊಡಿ, ಅವರು ಏನು ಡೆತ್ ಆಗಿದ್ದಾರಲ್ಲ ಅದಕ್ಕೆ ದಾಖಲೆ ಕೊಡಿ, ಮರಣ ಪತ್ರ ಕೊಡಿ ಅಂತ ಹೇಳ್ತಾರೆ. ಈ ವ್ಯಕ್ತಿ ಕಡೆ ಇಲ್ಲ. 2ನೇ ಬಾರಿ ಈ ವ್ಯಕ್ತಿ ಹೋಗ್ತಾರೆ. ಆ ವ್ಯಕ್ತಿ ಸತ್ತಿದ್ದಾರೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ನಿಮ್ಮ ಕಡೆ? ದಾಖಲೆ ಕೊಡಿ ಅಂತ ಕೇಳ್ತಾರೋ ಬ್ಯಾಂಕ್ನವರು. ವಿಪರೀತ ಕಾಡಿಸ್ತಾರೆ. ಈ ವ್ಯಕ್ತಿಯು ಕೂಡ ವಿಪರೀತವಾಗಿ ಓಡಾಡ್ತಾರೆ, ಬ್ಯಾಂಕ್ನಿಂದ ಮನೆಗೆ, ಮನೆಯಿಂದ ಬ್ಯಾಂಕಿಗೆ. ಅಧಿಕಾರಿಗಳ ಕಿರುಕುಳ, ಬೇಕು ದಾಖಲೆ ಬೇಕು ಅಂತ. 3ನೇ ಬಾರಿಗೆ ಈ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಬ್ಯಾಂಕ್ನವ್ರು ಇಷ್ಟು ಆಟ ಆಡಿಸ್ತಿದ್ದಾರೆ ನನ್ನನ್ನು ಅಂತ ಹೇಳಿ ಈ ವ್ಯಕ್ತಿ ಏನು ಮಾಡ್ತಾನೆ, ಸತ್ತಿದ್ದಾಳೆ ಅನ್ನೋದಕ್ಕೊಂದು ದಾಖಲೆ ಬೇಕಲ್ವಾ ನಿಮಗೆ, ತಗೊಳ್ಳಿ ದಾಖಲೆ ಅಂತ ಹೇಳಿ ಅಲ್ಲಿ ಹೂತಿದ್ದಂಥ ಶವವನ್ನು ಹೊತ್ಕೊಂಡು ಏಕಾಏಕಿಯಾಗಿ ಬ್ಯಾಂಕ್ ಬಾಗಿಲಿಗೆ ಬಂದ್ಬಿಡ್ತಾರೆ. ಬ್ಯಾಂಕಿನ ಬಾಗಿಲಿಗೆ ಬಂದಾಗ ಬ್ಯಾಂಕಿನ ಸಿಬ್ಬಂದಿ ರಾವ್ ಹೊಡೆದು ಬಿಡ್ತಾರೆ, ಚೀರಿ ಬ್ಯಾಂಕಿನ ಸೆಟ್ರಸ್ಸನ್ನು ಎಳೆದುಕೊಂಡ ನಂತರ ಈ ವ್ಯಕ್ತಿಯ ಎಲ್ಲ ಘಟನೆಗಳ ಅಧಿಕಾರಿಗಳಿಗೆ ಗೊತ್ತಾಗಿ ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಅತ್ಯಂತ ನೀಚ ಮತ್ತು ತಲೆ ತಗ್ಗಿಸುವಂತಹ ಘಟನೆ. ಇದು ಒಡಿಶಾದಲ್ಲಾಗಿದೆ. ಹಾಗಾದರೆ ಏನಾಯಿತು ಅಂತ ಹೇಳಿದರೆ, ಶ್ರೀಮಂತರಿಗೆ ಒಂದು ಜಾಕ್ ಪಾಟ್ ಕೊಡ್ತೀವಿ, ಶ್ರೀಮಂತರಿಗೆ ರೆಡ್ ಕಾರ್ಪೆಟ್ ಹಾಕ್ತೀವಿ, ಆದರೆ ಬಡವರಿಗೆ ಯಾಕೆ ಈ ಪರಿಸ್ಥಿತಿ ಅಂತ. ಈ ದೇಶದಲ್ಲಿ ಎಷ್ಟು ಜನ ಸಾಲ ಮಾಡಿ ವಿದೇಶಕ್ಕೆ ಹೋಗಿ ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ನಮ್ಮದೇ ಬೆಂಗಳೂರಿನ ವಿಜಯ್ ಮಲ್ಯ ಎಷ್ಟು ವರ್ಷ ಆಯಿತು ದೇಶವನ್ನು ಬಿಟ್ಟು? ನೀರವ್ ಮೋದಿ ಎಲ್ಲಿ ಹೋದರು? ವಿಜಯ್ ಮಲ್ಯ ಎಲ್ಲಿ ಹೋದರು? ಇವರು ಯಾರಿಗೂ ಕೂಡ ಸಾಲವನ್ನು ತೀರಿಸಬೇಕು ಅನ್ನುವಂತಹ ಪರಿಜ್ಞಾನ ಇಲ್ವಲ್ಲ. ಆದರೆ ಕೇವಲ ಒಬ್ಬ ವ್ಯಕ್ತಿ, ಅವರೆಲ್ಲ ಸಾಲವನ್ನು ಮಾಡಿ ದೇಶವನ್ನು ಬಿಟ್ಟು ಹೋದಂತಹ ಕದೀಮರು ಮತ್ತು ಅಪರಾಧಿಗಳು. ಆದರೆ ಈ ವ್ಯಕ್ತಿ 20,000 ರೂಪಾಯಿ ಹಣವನ್ನು ಠೇವಣಿ ಇಟ್ಟು ಬ್ಯಾಂಕಿಗೆ ಹಣ ಕೊಟ್ಟಂಥ ವ್ಯಕ್ತಿ ಇವರು. ಗಮನಿಸಬೇಕಾದ ವ್ಯತ್ಯಾಸ ನೋಡಿ ನೀವು. ಸಾವಿರಾರು ಕೋಟಿ ಹಣವನ್ನು 15 ಜನ ಈ ದೇಶದಿಂದ ಪರಾರಿಯಾಗಿ ಹೋಗಿದ್ದಾರೆ. 58,082 ಕೋಟಿ ರೂಪಾಯಿ ಹಣ 15 ಜನ ವ್ಯಕ್ತಿಗಳಿಂದ ಭಾರತದ ವಿವಿಧ ಬ್ಯಾಂಕ್ಗಳಿಗೆ ಬರಬೇಕು. ನೀರವ್ ಮೋದಿ, ವಿಜಯ್ ಮಲ್ಯ, ಚೋಕ್ಸಿ, ಸಂದೇರ್ಸರ್ ಸಹೋದರರು 15 ಕೋಟಿ, 16,000 ಕೋಟಿ, 9,000 ಕೋಟಿ ಹೀಗೆ ಹಣವನ್ನು ತೆಗೆದುಕೊಂಡು ದೋಚಿ ಪರಾರಿಯಾಗಿ ನ್ಯಾಯಾಲಯಗಳಿಗೆ ಅಲಿತಾ ಇದ್ದಾರೆ ಮತ್ತು ವಿದೇಶಗಳಲ್ಲಿ ಆರಾಮಾಗಿ ಬದುಕ್ತಾ ಇದ್ದಾರೆ ಇವರೆಲ್ಲ. ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಭರವಸೆಗಳನ್ನು ಕೊಡುವಂಥ ಈ ಬ್ಯಾಂಕಿನವರು ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿರಬೇಕು? ಅಧಿಕಾರಿಗಳು ಹಣವನ್ನು ನೋಡ್ತೀರಾ, ಅನಕ್ಷರಸ್ಥ ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಓಡಾಡಿಸೋ ಪ್ರಯತ್ನವನ್ನು ಮಾಡ್ತೀರಾ. ಏನು ಘಟನೆ ಇದು? ನಿಮ್ಮದ್ದೇ ಮನೆಯ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈ ತರನಾದಂತಹ ಘಟನೆಗಳಲ್ಲಿ ಸಿಕ್ಕಾಕೊಂಡ್ರೆ ಏನಾಗ್ತಿತ್ತು? ಈ ಪ್ರಶ್ನೆಗೆ ನೀವು ಉತ್ತರವನ್ನು ತೆಗೆದುಕೊಳ್ಳಬೇಕು. ಇದೀಗ ಬರುವಂತಹ ಪ್ರಶ್ನೆ, ಸರ್ಕಾರ ಮತ್ತು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ. ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳಿಬಿಡ್ತೀನಿ. ಈ ಘಟನೆ ನಡೆದಿರೋದು ಒಡಿಶಾದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ.
ಒಡಿಶಾದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾರಿಗೂ ಗೊತ್ತಾಗ್ಲಿಲ್ವಾ? ಆ ವ್ಯಕ್ತಿ ಅನಕ್ಷರಸ್ಥ ಇದ್ದಾನೆ, ಆ ವ್ಯಕ್ತಿಗೆ ದಾಖಲೆ ಏನು ಎತ್ತ ಏನು ಎಲ್ಲದರ ಬಗ್ಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಬೇಕಾಗಿತ್ತಲ್ವಾ? ಯಾಕೆ ಅಲ್ದಾಡಿಸೋ ಪ್ರಯತ್ನಗಳಾಯಿತು? ಇದೀಗ ಅಧಿಕಾರಿಗಳೇನು ಮಾಡ್ತಿದ್ದಾರೆ? ಡಿಜಿಟಲ್ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಸತ್ತ ಮಾಹಿತಿಯನ್ನು ಪಡೆಯೋದಕ್ಕೆ ಅಸ್ಥಿಪಂಜರವೇ ಬೇಕಾ? ಅಸ್ಥಿಪಂಜರವನ್ನೇ ತಗೊಳ್ಳಿತ ಸಾಕ್ಷಿ ಅಂತ ಕೊಡಬೇಕಾ? ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀರಿ, ಯಾವುದಾದ್ರೂ ಬ್ಯಾಂಕ್ಗಳಿಗೆ ವ್ಯವಹಾರ ಮಾಡೋದಕ್ಕೆ ಹೋದರೆ ಡಿಜಿಟಲ್ನಲ್ಲಿ ಮಾಡಿ ಎಲ್ಲವೂ ಕೂಡ ಆನ್ಲೈನ್ ಆಗಿದೆ ಅಂತ ಹೇಳ್ತಿದ್ರಿ, ಇದ್ಯಾವುದು ಕೂಡ ಸಿಗಲಿಲ್ವಾ? ಹಾಗಾದರೆ ಅಲ್ಲಿಯ ಸ್ಥಳೀಯ ಆಡಳಿತದವರು ಏನು ಮಾಡ್ತಾ ಇದ್ರು, ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬುಡಕಟ್ಟು ಜನರಿಗೆ ಇಂಥದ್ದೊಂದು ಅಂದರೆ ಬುಡಕಟ್ಟು ಜನರನ್ನು ಉದ್ಧಾರ ಮಾಡ್ತೀವಿ ಅಂತ ಬುಡಕಟ್ಟು ಸಮುದಾಯದ ಒಬ್ಬ ಮುಖ್ಯಮಂತ್ರಿಯನ್ನು ಒಡಿಶಾದ ಮುಖ್ಯಮಂತ್ರಿಯಾಗಿ ಮಾಡ್ತೀರಿ, ಅವರದ್ದೇ ಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ ಆಗುತ್ತೆ. ಇದು ಅಕ್ಷಮ್ಯ ಅಪರಾಧ. ಇದರ ಜೊತೆಗೆ ಇದೀಗ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಸತ್ತು ಹೋದ ವ್ಯವಸ್ಥೆಗೆ ಯಾರು ಹೊಣೆ? ವ್ಯವಸ್ಥೆ ಸತ್ತು ಹೋಗ್ಬಿಟ್ಟಿದೆ. ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಹಣ ಇದ್ದವರಿಗೆ ಒಂದು ಕಾನೂನು, ಹಣ ಇಲ್ಲದವರಿಗೊಂದು ಕಾನೂನು, ಬಟ್ಟೆ ಬರೆ ಮೇಲೂ ಕೂಡ ಕಾನೂನುಗಳಾಗುತ್ತೆ. ಯಾವ ವ್ಯಕ್ತಿ ಅತ್ಯುತ್ತಮವಾದ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತಾನೋ ಆ ವ್ಯಕ್ತಿಗೆ ಅತ್ಯುತ್ತಮವಾದ ಸ್ವಾಗತ ಸಿಕ್ಕಿರುವಂಥ ಉದಾಹರಣೆಗಳಿದೆ. ಹಾಗಾದರೆ ಬಡವರು ಬರಬಾರ್ದ ಬ್ಯಾಂಕಿಗೆ? ಬಡವರು ಬ್ಯಾಂಕಿಗೆ ಬರಬಾರ್ದ ನಿಮ್ಮ ಪ್ರಕಾರ? ಪೊಲೀಸರು ಬರೋವರಿಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಮಾನವೀಯತೆ ಅನ್ನೋದೇ ನೆನಪಾಗಲಿಲ್ವಾ? ಅವರ ಸಹೋದರಿಯ ಶವವನ್ನು, ಅಸ್ಥಿ ಪಂಜರವನ್ನು ಕೊಳೆತು ಹೋಗಿ ತೆರೆಯೋದು 3 ಕಿಲೋಮೀಟರ್ಗಳ ಕಾಲ ಆ ವ್ಯಕ್ತಿ ಅದನ್ನು ಹೊತ್ಕೊಂಡು ಬಂದಿದ್ದಾನೆ ಚೀಲದಲ್ಲಿ ಹಾಕ್ಕೊಂಡು. 3 ಕಿಲೋಮೀಟರ್ ದೇವನ್ನ ಹೂತಿದ್ದಂತಹ ಸ್ಥಳದಿಂದ ಬ್ಯಾಂಕಿನ ತನಕವೂ ಕೂಡ 3 ಕಿಲೋಮೀಟರ್ ಆ ವ್ಯಕ್ತಿ ಹೊತ್ಕೊಂಡು ಬಂದ. ಅಲ್ಲಿಯ ತನಕ ಎಲ್ಲಿ ಹೋಗಿದ್ರು ಅಧಿಕಾರಿಗಳು? ಇಂಥ ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಲಿ, ಇಂಥ ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಲಿ, ಇಂಥ ವ್ಯವಸ್ಥೆಯನ್ನು ತಂದುಕೊಟ್ಟಂಥ ಅಧಿಕಾರಿಗಳಿಗೂ ಕೂಡ ನಮ್ಮದೊಂದು ಧಿಕ್ಕಾರ ಇರಲಿ. ಕೊನೆಗೂ ಕೂಡ ಆ ವ್ಯಕ್ತಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಶಯ.